ರೈತರು ಸ್ವಾಭಿಮಾನದಿಂದ ಹೋರಾಟ ನಡೆಸ್ತಾ ಇರುವಂತಹ ಸಾಮರ್ಥ್ಯ ಹೊಂದಿದ್ದಾರೆ. ದೇಶವನ್ನು ಕಟ್ಟುವಂತಹ ಶಕ್ತಿಯೂ ಅವರಲ್ಲಿ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ಟಿ.ಆರ್. ವಿದ್ಯಾಸಾಗರ್ ಅವರು ಅಭಿಪ್ರಾಯವನ್ನು ಪಟ್ಟರು. ತಾಲೂಕಿನ ಘಟವಾಡಿಪುರ ಗ್ರಾಮದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗ್ರಾಮ ಘಟಕವನ್ನು ಉದ್ಘಾಟಿಸಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರವು ಚುನಾವಣೆಯಲ್ಲಿ ಗೆಲ್ಲಲು ಜನರಿಗೆ 5 ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿದೆ. ಆದರೆ ರೈತ ಸಂಘಟನೆಗಳ ಅವಶ್ಯಕತೆ ಇನ್ನೂ ಇದೆ ಎಂದು ವಿದ್ಯಾಸಾಗರ್ ಅವರು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಸ್ಥಳೀಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವವರು ರೈತರು. ದೇಶವನ್ನ ಕಟ್ಟಿದವರು ಅವರೇ. ಆದರೂ ಇಂದು ರೈತರಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು. ಸೂಕ್ತ ಬೆಲೆಗಾಗಿ ರೈತರು ಈಗಲೂ ಕೂಡ ಹೋರಾಟ ನಡೆಸಬೇಕಾದಂತಹ ಸ್ಥಿತಿ ಎದುರಾಗಿರುವಂತಹದ್ದು ಖಂಡನೀಯ ಅಂತ ಹೇಳಿದರು. ರೈತರ ಸಮಸ್ಯೆಗಳನ್ನ ಪ್ರಸ್ತಾಪಿಸಿದ ಅವರು ಸರ್ಕಾರಿ ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ ಅಂತ ಕೂಡ ಆರೋಪಿಸಿದ್ರು. ರೈತರೇ ಕಟ್ಟಿದ ದೇಶದಲ್ಲಿ ಲಕ್ಷಾಂತರ ಕೋಟಿ ಸಾಲ ಮಾಡಿ ಬೀದಿಗೆ ತಳ್ಳಲಾಗ್ತಾ ಇದೆ. ಬಂಡವಾಳಶಾಹಿಗಳು ರೈತರ ಭೂಮಿ ಕಸಿದುಕೊಳ್ತಾ ಇದ್ದಾರೆ ಅಂತ ಅವರು ದೂರಿದ್ರು. ಬೆಳಗಾವಿನಲ್ಲಿ ಕಬ್ಬಿನ ಬೆಲೆ ನಿಗದಿಗಾಗಿ ಲಕ್ಷಾಂತರ ಜನರು ಒಗ್ಗೂಡಿ ಪ್ರತಿಭಟನೆ ನಡೆಸಿದ ಪರಿಣಾಮ ಸರ್ಕಾರ ಮುನಿಯುವಂತಾಗಿದೆ. ಇದು ರೈತರ ಶಕ್ತಿಯನ್ನು ತೋರಿಸುತ್ತದೆ ಅಂತ ಕೂಡ ವಿದ್ಯಾಸಾಗರ್ ಅವರು ವಿವರಿಸಿದ್ರು. ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿಗಳು ಗ್ರಾಮಕ್ಕೆ ಬಂದಾಗ ರೈತರು ಕೈಕಟ್ಟಿ ನಿಲ್ಲುವುದನ್ನು ಮೊದಲು ಬಿಡಬೇಕು ಅಂತ ಅವರು ಕರೆ ಕೊಟ್ಟರು. ಪಕ್ಷ ಜಾತಿ ಭೇದ ಮಾಡದೆ ಒಗ್ಗಟ್ಟಾಗಿ ಮುನ್ನಡೆದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ಅವರು ರೈತರಿಗೆ ಸಲಹೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಇಮಾವ್ ರಘು, ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಶಂಕರ್ ನಾಯಕ್, ಮಲ್ಲಹಳ್ಳಿ ರವಿ, ಗ್ರಾಮ ಘಟಕದ ಅಧ್ಯಕ್ಷ ಶಂಕರ್, ಉಪಾಧ್ಯಕ್ಷ ರವಿಕುಮಾರ್, ಸತೀಶ್, ಗಿರೀಶ್ ಹಾಗೂ ಗ್ರಾಮದ 100 ಮಂದಿ ರೈತರು ಉಪಸ್ಥಿತರಿದ್ದರು. ರೈತರು ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತೆ ವಿದ್ಯಾಸಾಗರ್ ಈ ಸಂದರ್ಭದಲ್ಲಿ ಕರೆ ನೀಡಿದರು. ರೈತರ ಏಳಿಗೆಗಾಗಿ ಸಂಘಟನೆಗಳ ಪಾತ್ರ ಮಹತ್ವದ್ದಾಗಿದೆ ಅಂತ ಅವರು ಪ್ರತಿಪಾದಿಸಿದರು. ನಾವು ಅದಕ್ಕೆ ಇವತ್ತು ಹಾಕಿರೋದು, ನಾ ಹೇಳದ್ದು ಇದು ಹಸಿರು ಟವಲ್, ಇದು ಹೆಗಲ ಮೇಲೆ ಗನ್ ಹಾಕೊಂಡಂಗಿದು. ಈ ಹಸಿರು ಟವಲ್ ನಿಮ್ಗೆ ಇರಗಂಟ ಶಾಶ್ವತ ಅಧಿಕಾರ. ಇದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕಾಗಿಲ್ಲ, ತಾಲೂಕು ಪಂಚಾಯತಿ ಮೆಂಬರ್ ಆಗ್ಬೇಕಾಗಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕಾಗಿಲ್ಲ, MLA ಆಗ್ಬೇಕಾಗಿಲ್ಲ. ನೀವು 10 ಜನ ಹಸಿರು ಟವಲ್ ಹಾಕಬರಿ ಘಟವಾಡಿಪುರದಲ್ಲಿ ಏನಾಗಬೇಕು ಕೆಲಸ ಮಾಡಿಸೋಂಥದ್ದು ನನ್ನ ಜವಾಬ್ದಾರಿ. ಏನೇನಾಗ್ಲಿ ನೀರು ತುಂಬಬೇಕು. ಯಾವ್ದಾದ್ರು ಶೆಟ್ಟಿ ಕೆರೆಗೆ ನೀರು ತುಂಬಿಸ್ಬೇಕು. ನೀವು ಘಟವಾಡಿಪುರದವ್ರು ನನ್ನ ಜೊತೆಗೆ ಬನ್ನಿ, ಆ ಕೆರೆ ನೀರು ತುಂಬಿಸ್ಬಿಟ್ಟೆ ನಾವು ಹೋಗೋದು. ಸುಮ್ಮನೆ ಸುಳ್ಳು ಆಗ್ಬಿಟ್ಟು ಏನೋ ಮಾತಾಡ್ಬಿಟ್ಟು ಇಲ್ಲಿ ಓಟ್ ಹಾಕಿಸ್ಕೊಳಕ್ ಬಂದಿಲ್ಲ, ಅದಕ್ಕೂ ಬಂದಿಲ್ಲ. ನಾವು 2007ರಿಂದ ಹೋರಾಟ ಮಾಡ್ತಾವಿ. ಎಷ್ಟೋ ಜನ ಬಂದ್ರು ನನ್ನ ಜೊತೆಗ ಹಸು ಟವಲ್ ಹಾಕೊಂಡು ಮೊಸಳೆ ಕಣ್ಣೀರು ಸುರಿಸ್ಕೊಂಡು ನಮ್ ಜೊತೆಗೆ ಬಂದ್ರು, ಹೋದ್ರು. ಶಾಶ್ವತವಾಗಿ ನಿಂತ್ಕೊಂಡವ್ರು ನಾವು ಒಬ್ಬರೇ ಇಲ್ಲಿ. ನಾನು ನನ್ನ ರೈತರ ಜೊತೆ ನಾ ಇದ್ದೇ ಇರ್ತೀನಿ ಅಂತ. ಯಾಕಂದ್ರೆ ಇದು ಸುಮ್ಮನೆ ಇಲ್ಲಿಂದ ಬರ್ತಾ ಇರೋದಲ್ಲ. ನಮ್ಮಪ್ಪನ ದೊಡ್ಡ ಹೋರಾಟಗಾರರು, ಅವರ ಬುಟ್ಟ ರಕ್ತದಲ್ಲಿ ಬಂದಿರೋ ನಾನು. ಪ್ರತಿ ಒಂದೊಂದು ರಕ್ತಲ್ಲೂ ಕ್ರಾಂತಿಯ ರಣ ಕೇಕೆ ಹಾಕ್ಬೇಕು. ಯಾವತ್ತೂ ಅಷ್ಟೇ ನಾವು ರೈತರು ಇವತ್ತು ತೀರ್ಮಾನ ಮಾಡ್ಬೇಕು. ಸುಮ್ಮನೆ ಏನು ಬಂದಿಲ್ಲ, ಏನು ಹಸಿರು ಟವಲ್ ಹಾಕೊಂಡು ಶೋಕಿ ಮಾಡ್ಕೊಂಡು ನಡಗಾರಿಕೆ ಮಾಡ್ಕೊಂಡು ಹೋಗಿ ಬಂದಿಲ್ಲ. ಇಲ್ಲಿ ನಾವು ನಿಮ್ ಜೊತೆಗೆ ಇದ್ದೀವಿ. 16,000 ಜನ ಘಟವಾಡಿಪುರ ಗ್ರಾಮದ ಜೊತೆ ಇದ್ದೀವಿ ಅಂತ.